ನಾನು ಏನು ಕೆಲಸ ಮಾಡಿದ್ರೂ ಅನ್ಸಕ್ಸಸ್ಫುಲ್ ಆಗ್ತಾಯಿದೆ. ನಾನು ಇನ್ಮೇಲೆ ಏನೂ ಮಾಡೋದೇ ಬೇಡ, ಯಾವ ಕೆಲಸಕ್ಕೂ ನಾನು ಕೈಯೇ ಇಡೋದಿಲ್ಲ. ನಾನು ಏನೇ ಮಾಡ್ತೀನಿ ಅಂತ ಹೊರಟ್ರು ಅದು ಫ್ಲಾಫೇ ಆಗುತ್ತೆ ಅಂಥವ್ರಿಗೆ ಈ ವಿಡಿಯೋ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಆ್ಯಕ್ಚುಲಿಯಾಗಿ ಇದು ನನ್ನ ಪರ್ಸ್ನಲಾಗಿ ನಾನೇ ಅನುಭವಿಸ್ತಾ ಇರೋದಾಗಿರ್ಬೋದು. ಹಾಗೆ ನಾನೇ ನನ್ನ ಲೈಫಲ್ಲಿ ಇರೋದನ್ನ ನಾನು ಹೇಳ್ಕೊತಾ ಇದ್ದೀನಿ. ಸೊ ನನ್ನಂಥ ನೂರಾರು ಜನ ಹೆಣ್ಮಕ್ಳು ಇರ್ತೀರಾ. ಸೊ ಏನೇ ಒಂದು ಕೆಲಸ ಮಾಡ್ತಾ ಇರ್ತೀರಾ. ಸೊ ನಾನು ಕೂಡ ಅಷ್ಟೇ ಫಸ್ಟು ಬಂದು ಕುಚ್ಚಾಕೋದಕ್ಕೆ ಅಂತ ಹೇಳಿ ಒಂದಷ್ಟು ಅಂಗಡಿಗಳು ಸುತ್ತದೆ. ಪ್ರತಿಯೊಂದು ಟೈಲರ್ ಅಂಗಡಿ ಮೆಟ್ಲು ಆಗ್ತದೆ. ನಾನು ಈ ಥರ ಕುಚ್ಚಾಕ್ಕೊಡ್ತೀನಿ ಅಂತ ಸುಮಾರು ಅಂಗಡಿ ಸುತ್ತದೆ. ಮನೆ ಮುಂದೆ ಬೋರ್ಡ್ ಹಾಕಿದೆ, ಸುಮಾರು ಜನಕ್ಕೆ ಹೇಳಿದೆ. ಬಟ್ ಆಗ ಕೂಡ ನನಗೆ ಅದು ಸಕ್ಸಸ್ ಅಂದರೆ ಯಾರೂ ನನಗೆ ಕೆಲಸ ಕೊಡಲಿಲ್ಲ. ನಾನು ಮಾಡಿರೋ ಕೆಲಸನ ಫೋಟೋ ಹಿಡಿದು ಕಳಿಸ್ದೆ, ತೊಗೊಂಡೋಗಿ ತೋರಿಸ್ದೆ. ಬಟ್ ಆದರೂ ನನಗೆ ಕೆಲಸ ಕೊಡಲಿಲ್ಲ. ಆ್ಯಂಡ್ ಯೂಟ್ಯೂಬ್ ಕೂಡ ಎಲ್ಲರಿಗೂ ಗೊತ್ತಿರೋ ಹಂಗೆ 2-3 ವರ್ಷದಿಂದ ಈ ಡಿಸೆಂಬರ್ ಬಂದರೆ ನನ್ನ ಚಾನಲ್ ವಿಡಿಯೋಸ್ ಆಗ್ತಾ ಬಂದು 2 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಸೊ ಇದರಲ್ಲಿ ಕೂಡ ನನಗೆ ಸಕ್ಸಸ್ ಇಲ್ಲ. ಸೊ ಇದೇ ಥರ ತುಂಬ ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇರ್ತೀರ. ನಾನು ಕೂಡ ತುಂಬ ಯೋಚನೆ ಮಾಡ್ತೀನಿ. ಆ್ಯಂಡ್ ನನಗೆ ಒಂದೊಂದು ಸತಿ ದುಃಖನೂ ಆಗುತ್ತೆ, ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ. ಬಟ್ ನಾನು ಮಾಡ್ತಾ ಇರೋ ರೀಸನ್ ಕೂಡ ನಾನು ಸುಮಾರು ಲೈವಲ್ಲಿ ಕೂಡ ಹೇಳ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋ ರೀಸನ್ ಏನಕ್ಕೆ ಮಾಡ್ತಿದ್ದೀನಿ ಅಂತ. ಸೊ ಆ ರೀಸನಿಂದನೇ ನಾನು ಇನ್ನೂ ನಿಲ್ಲಿಸಲಿಲ್ಲ ಇದನ್ನು. ಯಾಕೆ ಅಂದರೆ ಒಂದು ಗಾದೆನೇ ಇದೆ, ಮರಳಿ ಯತ್ನವ ಮಾಡು ಅಂತ. ಸೋತಷ್ಟು ಮತ್ತೆ ಪದೇ ನೀವು ಪ್ರಯತ್ನ ಮಾಡ್ತಾ ಇದ್ರೇ ಸಕ್ಸಸ್ಫುಲ್ ಅನ್ನೋ ಸಿಗೋದು. ಒಂದೇ ಸತಿ ಸಿಕ್ಕಿದ್ದು ಯಾವುದೂ ಉಳಿಯೋದಿಲ್ಲ. ಸೊ ಒಂದು ಕಲ್ಲು ಕೂಡ ಉಳಿ ಪೆಟ್ಟು ಬಿದ್ದುನೇ ಶಿಲೆಯಾಗಿ ನಿಲ್ಲೋದಂತೆ. ಆ ಶಿಲೆಯಾಗಿ ನಿಲ್ಲದೆ ಇರೋದು ಪೀಸ್ ಆಗೋಗಿ ಒಡೆದೋಗಿ ಮೂಲೆಗೆ ಸೇರುತ್ತೆ. ಆ ಕಲ್ಲು ಪೆಟ್ಟು ತಿಂದು ಹೇಗೆ ಅದು ಶಿಲೆಯಾಗಿ ನಿಂತು ದೇವರಾಗಿ ನಮ್ಮ ಕೈಲಿ ಪೂಜೆ ಮಾಡಿಸ್ಕೊಳ್ಳುತ್ತೋ, ಸೊ ನಾವು ಕೂಡ ಅಷ್ಟೇ ಅವಮಾನ ಅನುಭವಿಸ್ಬೇಕು. ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನಿನ್ನ ವೇಸ್ಟ್ ಬಾಡಿ ಅಂತ ಅನ್ನಿಸ್ಕೋಬೇಕು. ನೀನೇನೇ ಕೆಲಸ ಮಾಡಿದ್ರು ಹಿಂಗೆ ಅದರಿಂದ ಸಕ್ಸಸ್ ಸಿಗಲ್ಲ ಅನ್ಸ್ಕೋಬೇಕು. ನಮ್ಮನ್ನು ಸುಮಾರು ಜನ ಚುಚ್ಚಿ ಅನ್ನಬೇಕು. ನಾವು ಅವಾಗಲೇ ಇಲ್ಲ, ನನ್ನ ಕೈಯಲ್ಲಿ ಹಾಗೇ ಆಗುತ್ತೆ, ನಾನು ಅಚೀವ್ ಮಾಡ್ತೀನಿ ಅಂತ ಹೇಳಿ ನಾವು ಕೂಡ ಮುಂದಕ್ಕೆ ಬರೋದು. ನಮ್ಮನ್ನು ಯಾರು ಏನೋ ಅಂದಿಲ್ಲ ಅಂದರೆ ನಾವೇನಕ್ಕೆ ಸಾಧನೆ ಮಾಡೋಕ್ಕೆ ಬರ್ತೀವಿ ಹೇಳಿ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೇಲಿ ಇರ್ತೀವಿ. ಸೊ ಪ್ರತಿಯೊಬ್ಬರು ಒಂದೊಂದು ಜೀವನದಲ್ಲೂ ಒಂದೊಂದು ನಡೀತಾ ಇರುತ್ತೆ. ಸೊ ಈಗ ನನ್ನ ಜೀವನದಲ್ಲಿ ಕೂಡ ಕೆಲವೊಬ್ಬರು ಹಿಂದೆಯಿಂದ ಮಾತಾಡೋರು ಇರ್ತಾರೆ. ಸೊ ಮುಂದೆಯಿಂದ ನನ್ನ ಶಬಾಷ್ ಅನ್ನೋರು ಇರ್ತಾರೆ. ಇಲ್ಲ, ನೀನು ಏನೇ ಮಾಡಿದ್ರು ನಾನು ನಿನ್ನ ಜೊತೆ ಇರ್ತೀನಿ ಮಾಡು ಅಂತ ಹೇಳೋರು ಇದ್ದಾರೆ. ಆದರೆ ನನ್ನ ಟೀಸ್ ಮಾಡೋರಿಗೆಲ್ಲನೂ ನಾನು ಆಲ್ರೆಡಿ ಎಲ್ಲ ಇದರಲ್ಲೂ ನಾನು ಹೇಳ್ತೀನಿ. ಸೊ ಅವ್ರು ಟೀಸ್ ಮಾಡೋದು ಮಾಡ್ತಾ ಇರಲಿ, ನನ್ನ ಪಾಡಿಗೆ ನಾನು ಏನು ಮಾಡಬೇಕು ಅದನ್ನ ಮಾಡ್ತಾ ಇರೋಣ. ಸೊ ಇವತ್ತು ದೇವರು ನನಗೆ ಸಕ್ಸಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಈ ಕ್ಷಣಕ್ಕೆ ನನಗೆ ಸಕ್ಸಸ್ ಇಲ್ಲದೆ ಇರ್ಬೋದು. ಬಟ್ ಒಂದಲ್ಲ ಒಂದು ದಿನ ನಾನು ಎತ್ತರಕ್ಕೆ ಹೋಗ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ. ಸೊ ಹೆಣ್ಮಕ್ಳಿಗೆ ನಾನು ಇದನ್ನೇ ಹೇಳೋದು. ಇವತ್ತು ನಾನು ವಿಡಿಯೋ ಹಾಕಿದ್ದೀನಿ, ನನ್ನ ವಿಡಿಯೋಗೆ ವ್ಯೂ ಬಂದಿಲ್ಲ, ಇಲ್ಲ ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ, ಸುಮಾರು ಜನಕ್ಕೆ ಹೇಳಿ ಬಂದಿದ್ದೀನಿ, ಬಟ್ ನನಗೆ ಅದರಲ್ಲೂ ವ್ಯೂ ಇಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ. ನಿಜ, ನಾನು ಒಪ್ಕೋತೀನಿ. ನಾನು ಸುಮಾರು ಎಷ್ಟು ಟೈಲರ್ ಅಂಗಡಿ ಮೆಟ್ಲತ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಮಗನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋದಾಗ ಪ್ರತಿಯೊಂದು ಅಂಗಡಿಗೂ ಹೋಗಿ ಹತ್ತುಬಿಟ್ಟು ನನ್ನ ಫೋಟೋಸ್ ಎಲ್ಲ ತೋರಿಸಿ, ಈ ಥರ ಇದೆ, ನಾನು ಕಾಲ್ ಮಾಡಿ ಅಂತ ನಂಬರ್ ಕೊಟ್ಟು ಬಂದರೆ ಓಕೆ ಐ ಕ್ಯಾನ್ ಕಾಲ್ ಯು ಅಂತಾರೆ. ನೆಕ್ಸ್ಟ್ ಅವ್ರು ಕಾಲೇ ಬಂದಿರೋದಿಲ್ಲ, ಮೆಸೇಜ್ ಬರೋದಿಲ್ಲ. ಸೊ ಹೇಳಿದ್ರೆ ಕೂಡ ಅವ್ರ ಅವಶ್ಯಕತೆಗೆ ನಮ್ಮನ್ನು ಯೂಸ್ ಮಾಡ್ಕೋತಾರೆ. ಅಂದರೆ ಅವ್ರಿಗೆ ಜನ ಇಲ್ಲ, ಕಡಿಮೆಗೆ ಬೇಕಂದರೆ ಈಗ ಅವರು ಎಷ್ಟಕ್ಕೆ ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಕಡಿಮೆಗೆ ಮಾಡಿಸ್ಕೊಳ್ಳೋದು, ಇಲ್ಲ ಅವ್ರಿಗೆ ಕೆಲಸ ತುಂಬ ಅರ್ಜೆಂಟ್ ಇದ್ದಾಗ ನಮ್ಮನ್ನೇ ಯೂಸ್ ಮಾಡ್ಕೊಳ್ಳೋದು. ಸೊ ಹೀಗೆ ಮಾಡ್ತಾರೆ. ಆ ಥರ ಅವ್ರನ್ನಿಂದ ಸ್ವಲ್ಪ ದೂರ ಇರಿ, ಪರವಾಗಿಲ್ಲ. ಒಂದು ಸ್ವಲ್ಪ ದಿನ ಅವಮಾನ ನೋವು ಎಲ್ಲ ಅನುಭವಿಸಿದ್ರು ಪರವಾಗಿಲ್ಲ, ಸ್ವಲ್ಪ ದಿನ ಏನು ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ಆರಾಮಾಗಿ ಇರಿ. ಯೋಚನೆ ಮಾಡಬೇಡಿ. ಭಗವಂತ ಅನ್ನೋನ ಮೇಲೆ ಇರ್ತಾನೆ ಅಲ್ವಾ? ಸೊ ಅವನ ಮೇಲೆ ಎಲ್ಲ ಭಾರನೂ ಹಾಕಿ ಬಿಟ್ಬಿಡಿ, ಆರಾಮಾಗಿ ನಡೆದೋಗುತ್ತೆ ಜೀವನ. ಸೊ ನಾನು ಕೂಡ ಅಷ್ಟೇ ದೇವ್ರನ್ನ ನಿಂದಿದ್ದೀನಿ. ಆ ದೇವ್ರ ದಯೆಯಿಂದ ನಾನು ಲೈವಿಗೆ ಬಂದಾಗ
ನನಗೆ 5,000 ಜನ ಸಬ್ಸ್ಕ್ರೈಬರ್ಸ್ ಆದರು, ವಾಚ್ ಟೈಮ್ ಕಂಪ್ಲೀಟ್ ಆಯಿತು, ಮೋನೋ ಕೂಡ ಆನ್ ಆಯಿತು ನಂದು. ಇನ್ನು ಡಾಲರ್ಸ್ ಅಷ್ಟೇ ಕಂಪ್ಲೀಟ್ ಆಗಬೇಕು. ಸೊ ನನಗೆ ಒಂದಷ್ಟು ಹೆಲ್ತ್ ಇಶ್ಯೂಸ್, ನನ್ನ ಮಗಳಿಗೆ ಒಂದಷ್ಟು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಲೈವಿಗೆ ಬರೋಕ್ಕಾಗ್ತಾಯಿಲ್ಲ. ಆಲ್ರೆಡಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಅದರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಲೈವಿಗೆ ಬರೋಕ್ಕಾಗ್ತಾಯಿಲ್ಲ. ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಟೈಮ್ ಸಿಕ್ಕಾಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೇ ನಾನು ಇಲ್ಲಿಗೆ ಬಿಡೋದು ಇಲ್ಲ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಹೊಸಬ್ರನ್ನ ಬೆಳೆಸಿ ದಯವಿಟ್ಟು ಹೊಸಬ್ರನ್ನ ಬೆಳೆಸಿ. ಯಾಕಂದರೆ ನಾವು ಕೂಡ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿರ್ತೀವಿ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಏನಪ್ಪ ಅಂದರೆ, ನಾನು ನನ್ನ ರೊಟೇಷನ್ ಹೇಗಿದೆ ಅಂದರೆ, ಹೋಟ್ಲ್ ನೋಡಿಕೊಂಡು, ಮನೆ ನೋಡಿಕೊಂಡು, ಹಾರ್ಟ್ ಪೇಷಂಟ್ ನೋಡಿಕೊಂಡು ಮಾಡೋದು ತುಂಬ ಕಷ್ಟಪಟ್ಟು ಮಾಡ್ತೀನಿ ವೀಡಿಯೋಸ್ನ. ವೀಡಿಯೋಸ್ ಮಾಡೋಕ್ಕೆ ಇಷ್ಟ. ಬಟ್ ನನಗೆ ಕೆಲಸದ ಪ್ರೆಷರ್ ಇರೋದ್ರಿಂದ ಈ ಕಡೆನೂ ಓಡಬೇಕು, ಆ ಕಡೆನೂ ಓಡಬೇಕು, ಎರಡನ್ನೂ ನಾನು ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ, ನನ್ನ ಮಗಳು ಎಷ್ಟು ಇಂಪಾರ್ಟೆಂಟೋ ನನಗೆ ಯೂಟ್ಯೂಬ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಈಗ. ಸೊ ಪ್ಲೀಸ್ ಪ್ರತಿಯೊಬ್ಬರು ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ರಿಕ್ವೆಸ್ಟ್. ನನಗೆ ಏನಪ್ಪ ಅಂದರೆ, ಯಾರು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದಿದ್ದಾರೆ, ಅವ್ರ ಮುಂದೆ ನಾನು ಎತ್ತರವಾಗಿ ಬೆಳಿಬೇಕು ಅನ್ನೋ ಆಸೆ. ನನ್ನ ಸ್ವಂತ ರಿಲೇಷನ್ಸಲ್ಲೇ ನನಗೆ, ನೀನು ಓದಿಲ್ಲ, ನಿನ್ನ 10th ಫೇಲ್ ಆಗಿದೆಯಾ, ಆ್ಯಂಡ್ ಸೆಕೆಂಡ್ PUC ಕೂಡ ಇನ್ಕಂಪ್ಲೀಟು, ಕಂಪ್ಯೂಟ್ರ್ ಮಾಡಿದ್ಯಾ, ಏನಕ್ಕೆ ಒಂದು ಹೂವು ಕಟ್ಟಕ್ಕೆ ಬರೋಲ್ಲ, ಒಂದು ಅಡುಗೆ ಮಾಡೋಕ್ಕೆ ಬರೋಲ್ಲ ನಿನಗೆ, ನೀನು ಹಾಗೆ, ನೀನು ಹೀಗೆ ಸುಮಾರು ಅಂದಿದ್ದಾರೆ. ಬಟ್ ನಾನು ಅವ್ರು ಅಂದಿರೋದಕ್ಕಿಂತ ಈಗ ಒಂದು ಲೆವೆಲಲ್ಲಿ ಚೆನ್ನಾಗಿದ್ದೀನಿ. ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದವ್ರ ಮುಂದೆ ಹೋಟ್ಲಿಕ್ಕಿ ಬದುಕ್ತಾ ಇದ್ದೀನಿ. ಹೂ ಕಟ್ಟಕ್ಕೆ ಬರಲ್ಲ ಅಂತೇಳಿ ಚೆನ್ನಾಗೇ ಹೂ ಕಟ್ತೀನಿ, ಕಲ್ತ್ಕೊಂಡೆ. ಹುಡ್ತಾ ಯಾರೂ ಕಲ್ತಿಲ್ಲ, ನಾನು ಕಲ್ತ್ಕೊಂಡೆ. ಮದುವೆ ಆದಮೇಲೆ ನಾನು ಹೂ ಕಟ್ಟೋದು ಕಲಿತೆ, ಅಡುಗೆ ಮಾಡೋದು ಕಲಿತೆ. ನನಗೆ ಇವಾಗ 100 ಜನ ಬಂದರೂ ಅಡುಗೆ ಮಾಡೋಕ್ಕೆ ಬರುತ್ತೆ. ನನಗೆ ಒಂದು ಹೋಟೆಲ್ ನಡೆಸೋ ಅಷ್ಟು ಶಕ್ತಿ ಇದೆ ನನಗೆ. ನೀನು ಹೋಗಿದ್ದ ಮನೇಲಿ ಉದ್ಧಾರ ಆಗಲ್ಲ, 3 ದಿನಕ್ಕೆ ಓಡಿ ಬರ್ತೀಯ ಅಂದರು. ಅಂಥವ್ರ ಮುಂದೆ ನಾನು 12 ವರ್ಷ ಗಂಡನ ಜೊತೆ ಇದ್ದೀನಿ, ನನ್ನ ಮಗಳು ನೋಡ್ಕೊತೀನಿ, ನಮ್ಮ ಅತ್ತೆನ ನೋಡ್ಕೊತೀನಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ನಾನು ಅಂದ್ಕೊಂಡಿರೋ ಕೆಲಸ, ನನ್ನ ಯೂಟ್ಯೂಬ್ ಆಗಿರ್ಬೋದು, ಕುಚ್ಚು ಕಟ್ಟೋದಾಗಿರ್ಬೋದು, ಪ್ರತಿಯೊಂದೂ ಎತ್ತರಕ್ಕೆ ಹೋಗಲಿ. ಅದೇ ಜನ ನನ್ನ ಹತ್ರ ದುಡ್ಡಿದ್ದರೆ ನನಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ನನ್ನ ಜೊತೆ ಇರ್ತಾರೆ. ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನು ಯಾರು ಅಂತಲೇ ಗೊತ್ತಿರಲ್ಲ. ರಿಲೇಷನ್ಸ್ ಎಲ್ಲ ಕೆಲವೊಂದು ಫೇಕ್ ಇರುತ್ತೆ. ಅಂದರೆ ಮನೆಗೆ, ಒಡವೆಗೆ, ಕಾರ್ಗೆ ಇರೋ ವ್ಯಾಲ್ಯೂ ಮನುಷ್ಯನಿಗೆ ಇರೋದಿಲ್ಲ. ಸೊ ಪ್ಲೀಸ್ ಪ್ರತಿಯೊಬ್ಬರೂ ಅವ್ರವ್ರ ವ್ಯಾಲ್ಯೂನ ಅವ್ರವ್ರು ನೋಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಏನು ಹೇಳ್ತಾರೆ, ಇವರು ಸಂಬಂಧಿಕರು ಇವರು ಮಾತು ಹೇಳ್ತಾರಲ್ಲ, ಅದನ್ನ ಕೇಳಕ್ಕೆ ಹೋಗಬೇಡಿ, ಸಂಸಾರ ಹೊಡೆದೋಗುತ್ತೆ. ಸೊ ಪ್ಲೀಸ್ ನಿಮ್ಮ ಜೊತೆ ಯಾರು ಇರ್ತಾರೆ, ನಿಮ್ಮ ಜೊತೆ ಯಾರು ನಿಮಗೆ ಸಾಥ್ ಕೊಡ್ತಾರೆ, ಅವ್ರ ಜೊತೆ ಸದಾ ಇರಿ, ನಗ್ನಗ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ಬಟ್ ಇದು ನನ್ನ ಮನದಾಳದ ಮಾತು. ನನಗೆ ಇವತ್ತು ಏನಾಗಿದೆ ಆ್ಯಂಡ್ ನನ್ನ ಎಷ್ಟು ಜನ ಟೀಸ್ ಮಾಡಿದ್ದಾರೆ, ನಾನು ವೀಡಿಯೋಸ್ ಓಡ್ತಾ ಇಲ್ಲ ಅಂತ ಎಷ್ಟು ಜನ ನನ್ನ ಹಿಂದೆ ಅಂದ್ಕೊತಾ ಇದ್ದಾರೆ. ನಾನು ಯೂಟ್ಯೂಬಿಂದ ಯಾಕೆ ನನಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಅಂದ್ಕೊತಾ ಇದ್ದಾರೆ ಅಂತ. ಐ ರಿಕ್ವೆಸ್ಟ್, ನಿಜವಾಗೂ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮನ್ನು ಕೇಳಿದ್ರೆ ನನಗೆ ಬೇರೆ ದಾರಿ ಇಲ್ಲ. ವ್ಯೂವರ್ಸ್ನ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನಗೆ ವ್ಯೂ ಬರೋ ಥರ ಆಗಲಿ, ನನಗೆ ಒಳ್ಳೆ ವ್ಯೂಸ್ ಬರೋ ಥರ ನಾನು ಪ್ರತಿಯೊಂದು ವೀಡಿಯೋಸ್ನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.